ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾಡ್ತಿರೋ ವ್ಲಾಗ್ ಬಂದ್ಬಿಟ್ಟು ರಾಯರ ಬಗ್ಗೆ. ಸೊ ಒಂದಂಗಟ್ಟಿ ಅಂತ ಹೊನ್ನವ ಮಂತ್ರಾಲಯ ಅಂತಲೂ ಕರೀತಾರೆ. ಬ್ಯಾಂಗ್ಳೂರಲ್ಲಿ ಇದು ಎರಡನೇ ಮಂತ್ರಾಲಯ ಅಂತಲೂ ಕರೀತಾರೆ. ತುಂಬ ಪವರ್ಫುಲ್ ಇರುವಂತಹ ಒಂದು ದೇವಸ್ಥಾನ ಇದು. ನೀವೇನಾದರೂ ಅಂದ್ಕೊಂಡು ಸಂಕಲ್ಪ ಮಾಡಿದ್ರೆ ಅದು 200% ಆಗುತ್ತೆ. ಅದಕ್ಕೆ ನಾನೇ ಗ್ಯಾರಂಟಿ. ಯಾವ ಭರವಸೆ ಮೇಲೆ ಹೇಳ್ತಾ ಇದ್ದೀನಿ, ಯಾವುದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ನೀವು ಕಾಯಿ ಕಟ್ಟಿದ್ದೀರಾ ಅಂತ ಕೇಳೋದಾದರೆ ಹೌದು, ಕಟ್ಟಿದ್ದೀನಿ. ಅದ್ರ ಪ್ರಯೋಜನಗಳೇನು, ಅದ್ರ ಮಹತ್ವ ಏನು, ಯಾವ ಥರ ಪ್ರೋಸೆಸ್ ಇರುತ್ತೆ, ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ನಾನು ಎಲ್ಲೂ ಸ್ಕಿಪ್ ಮಾಡಿದೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ಐನೋರು ಕಾಣಿಸ್ತಿದಾರಲ್ವ, ಸೊ ಇವ್ರ ಹತ್ರ ಹೋಗ್ಬಿಟ್ಟು ಫಸ್ಟು ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬೇಕಾಗುತ್ತೆ. ಎಲ್ರಿಗೂ ಸುಮ್ಮನೆ ಕಾಯಿ ಕಟ್ಟೋಕ್ಕೆ ಕೊಡೋದಿಲ್ಲ, ಓಕೆನಾ. ಸುಮ್ಮನೆ ಸಿಲ್ಲಿ ವಿಚಾರಕ್ಕೆ, ಕಾಮನ್ ಈ ಥರ ಸಣ್ಣ ಪುಟ್ಟ ವಿಚಾರಕ್ಕೆ ಕಾಯಿ ಕಟ್ಟೋಕ್ಕೆ ಕೊಡಲ್ಲ. ಸೊ ಇಲ್ಲಿ ಕೆಲವೊಬ್ಬರು ದುಡ್ಡುಗೋಸ್ಕರ ಇದೆಲ್ಲ ಮಾಡ್ತಾರೆ ಅಂತ ಇಲ್ಲ. ಇಲ್ಲಿ ಯಾವುದೇ ರೀತಿ ದುಡ್ಡು ಆ ಥರ ಏನೂ ಇಲ್ಲ. ನಾವೇ ನಮ್ಮ ಫ್ಯಾಮಿಲಿ ಒಂದು 4-5 ಜನ ಒಟ್ಟಿಗೆ ಹೋದಾಗ ಕಾಯಿ ಕಟ್ಟೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇಬ್ಬರಿಗೇ, ನನಗೆ ನನ್ನ ಮೈದಂಗೆ ಇಬ್ಬರಿಗೇ ಅವಕಾಶ ಮಾಡಿಕೊಟ್ಟಿದ್ದು. ಸುಮ್ಮನೆ ಕೂಡ ಕಾಯಿ ಕಟ್ಟಿಸ್ಕೊಳ್ಳೋಲ್ಲ. ನಿಮ್ಗೆ ನಿಜವಾಗ್ಲೂ ಕಷ್ಟ ಇದೆಯಾ, ಆ ಕಷ್ಟಕ್ಕೆ ಪರಿಹಾರ ಏನು ಎಲ್ಲ ಕೇಳಿಬಿಟ್ಟು ಅದಾದ ನಂತರ ಕಾಯಿ ಕಟ್ಟಿಸ್ಕೊಳ್ತಾರೆ. ತುಂಬ ಜಾಸ್ತಿ ಕಷ್ಟ ಇತ್ತು, ತುಂಬ ಜಾಸ್ತಿ ಪರಿಹಾರ ಕರ್ಮಫಲ ಎಲ್ಲ ಇತ್ತು ಅಂತಂದರೆ 21 ವಾರ, 18 ವಾರ, 16 ವಾರ ಈ ಥರ ಇರುತ್ತೆ. ನಿಮ್ಗೆ ಎಷ್ಟು ವಾರ ಹೇಳ್ತಾರೋ ಅಷ್ಟು ವಾರ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಸೊ ಇದು ಬಂದ್ಬಿಟ್ಟು ನಿಮಗೆ ಇದು ಮಹತ್ವ ಏನು, ಇದು ಯಾವ ಥರ ಈ ಹೊನ್ನವ ಮಂತ್ರಾಲಯ ಹೇಗೆ ಸ್ಥಾಪನೆ ಆಯಿತು ಅಂತ ಹೇಳೋದಾದರೆ, ನಾನು ಒಂದು ಮಾತಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಡೆಪ್ತಾಗಿ ಹೇಳಬೇಕು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದನ್ನು ಆದಷ್ಟು ಇವತ್ತು ನೀವೇನು ಐನೋರನ್ನ ಮುಂಚೆ ಹಿಂದೆ ಕ್ಲಿಪ್ಪಲ್ಲಿ ನೋಡಿದ್ರಿ ಅಲ್ವಾ, ಅವ್ರ ಕೈಲಿಂದನೇ ಮಾತಾಡಿಸ್ಬೇಕು. ನಾನು ಈ ಸಲನೇ ಮಾತಾಡಿಸ್ತಾ ಇದೆ. ಬಟ್ ಅಂದರೆ ಅವ್ರು ತುಂಬ ಬ್ಯುಸಿ ಇದ್ದರು. ಅಂದರೆ ಏಕಾದಶಿ ಆದಮೇಲೆ ದ್ವಾದಶಿ ಇತ್ತು. ನಾನು ಹೋಗಿ ಮಾತಾಡಿದಾಗ ಅವ್ರಿಗೂ ತುಂಬ ಸುಸ್ತಾಗಿತ್ತು ಅನಿಸುತ್ತೆ ಉಪವಾಸ ಮಾಡಿ. ಇನ್ನೊಂದು ಸಲ ಕ್ಲಿಪ್ಪಿಂಗ್ಸ್ ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಸೊ ಅವರಲ್ಲಿ ಯಾವ ಥರ ಏಕಾದಶಿನ ಯಾವ ಥರ ಮಾಡಬೇಕು, ದ್ವಾದಶಿನ ಯಾವ ಥರ ಮಾಡಬೇಕು, ದೆನ್ ಇದ್ರ ಬಗ್ಗೆ ಇದು ಸಂಕಲ್ಪ ಮಾಡಿಕೊಂಡ್ರೆ ಯಾವ ಥರ ಹೆಂಗಿರಬೇಕು, ಪ್ರತಿಯೊಂದೂ ಡೀಟೇಲಾಗಿ ಹೇಳ್ತಾರೆ ಅವರು. ಅವ್ರ ಹತ್ರನೇ ಮಾತಾಡಿಸ್ತೀನಿ. ಅವ್ರ ಕೈಲಿ ಆಗಲಿಲ್ಲ ಅಂತಂದ್ರೂ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ನಾನೇ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ಹಯಗ್ರೀವ ಮತ್ತು ಕಾಮಧೇನು ವಿನಾಯಕ ದೇವರು. ಒಂದು ಯಜ್ಞ ಮಾಡ್ತಿರ್ಬೇಕಾದ್ರೆ ಪ್ರತ್ಯಕ್ಷವಾಗುತ್ತೆ. ಹಯಗ್ರೀವ ಮತ್ತು ಕಾಮಧೇನು ವಿನಾಯಕ ದೇವರು ಪ್ರತ್ಯಕ್ಷವಾಗುತ್ತೆ. ಪೂರ್ಣಾಹುತಿ ಸಮಯದಲ್ಲಿ ಪ್ರತ್ಯಕ್ಷವಾದ ಸ್ಥಳವೇ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ, ಓಕೆನಾ. ಸೊ ಇಲ್ಲಿ ನಾನು ಎವ್ರಿ ವೀಕ್ ಹೋದಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಬಟ್ ಇವತ್ತು ಏನು ಕತೆ ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಫ್ರೀ ಇತ್ತು, ಹಾಗಾಗಿ ವ್ಲಾಗ್ ಮಾಡೋಣ ಇದ್ರ ಬಗ್ಗೆ ಅಂತೇಳಿ ಮಾಡಿದ್ದು. ಅಭಿಷೇಕ ಕೂಡ ಆಗ್ತಾಯಿತ್ತು. ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿಕೊಂಡೆ, ಯಾಕಂತಂದರೆ ಫಸ್ಟ್ ಟೈಮ್ ಈ ಥರ ಅಭಿಷೇಕ ಎಲ್ಲ ನೋಡಿದ್ದು. ಆ್ಯಕ್ಚುಲಿ ಅಭಿಷೇಕ ಮಾಡ್ಬೇಕಾದ್ರೆ ಕ್ಲಿಪ್ಪಿಂಗ್ ತೊಗೊಳೋಂಗಿಲ್ವಂತೆ, ನನಗೆ ಗೊತ್ತಿರಲಿಲ್ಲ. ವಿತೌಟ್ ನೋವಿಂಗ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ ನಾನು. ಅದಾದ ನಂತರ ಹೇಳಿದ್ರು ಅಭಿಷೇಕ ಮಾಡ್ಬೇಕಾದ್ರೆಲ್ಲ ತೊಗೊಳ್ಬಾರ್ದು ಅಂತಂದ್ಬಿಟ್ಟು. ತೊಗೊಳ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಹೇಳಿದೆ ನಾನು ಅವರಿಗೆ. ಎನಿವೇ ಬಿಡು ಅಂತಂದ್ಬಿಟ್ಟು ಸುಮ್ಮನಾದರು. ಲಕ್ಷ್ಮೀ ಶ್ರೀನಿವಾಸ ಇದೆ, ದೆನ್ ಹಯಗ್ರೀವ ಇದೆ, ರಾಯರು ಟೆಂಪಲ್ ಇದೆ, ಕಾಮಧೇನು ಇದೆ, ಬೃಂದಾವನ, ತುಂಬ ಪಂಚ ದೇವತೆಗಳು ಅಂತ ಹೇಳ್ತಾರಲ್ಲ ಆ ಥರ. ತುಂಬ ಖುಷಿಯಾಯಿತು ಹೋಗಿ. ಇವತ್ತು ಸ್ವಲ್ಪ ಫ್ರೀಯಾಗಿರೋದ್ರಿಂದ ಬೇಗ ಪೂಜೆನೂ ಮುಗೀತು, ಅಭಿಷೇಕನೂ ನೋಡಿದ್ದಾಯಿತು. ತುಂಬ ಖುಷಿಯಾಯಿತು. ಅಂದರೆ ನನಗೆ 21 ವೀಕ್ ಹೇಳಿರೋದ್ರಿಂದ ಪ್ರತಿ ವೀಕೂ 21 ದೀಪ, ತುಪ್ಪದ ದೀಪ ಎಲ್ಲ ಅವರೇ ಕೊಡ್ತಾರೆ. ನಾವು ಮನೆಯಿಂದ ಏನೇನೂ ತೊಗೊಂಡೋಗೋಂಗಿಲ್ಲ. ನಿಮ್ಗೆ ಓಕೆ ಅಂತ ನಿಮ್ಗೇನಾದ್ರು ಬೇಕು ಅನಿಸಿದ್ರೆ ಹೂವು ಅದು ಇದು ತೊಗೊಂಡೋಗ್ಬೋದು. ಅದಾದ ನಂತರ ಸಂಕಲ್ಪ ಎಲ್ಲ ಮುಗಿಸಿ ಕಡಲೆಕಾಳು ಯಾಕೆ ಕೊಡೋದು ಅಂತಂದರೆ, ಈಗ 30 ರೌಂಡ್ಸು 16 ರೌಂಡ್ಸ್ ಅಂತ ಇರುತ್ತಲ್ಲ, ಕೌಂಟಿಂಗ್ ಮಾಡಿಕೊಂಡು ನಾವು ಜಪ ಮಾಡಲಿಕ್ಕಾಗಲ್ಲ ಅಥವಾ ಶ್ಲೋಕ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಡಲೆಕಾಳು ಇಟ್ಕೊಂಡು 1 ರೌಂಡಿಗೆ 1 ಕಡಲೆಕಾಳು, 2 ರೌಂಡಿಗೆ 2 ಕಡಲೆಕಾಳು ಆ ಥರ ಹಾಕ್ಕೊಂಡು ಹೋಗೋಕ್ಕೆ ಕಡಲೆಕಾಳನ್ನ ಕೊಡೋದು. ನೋಡಿ ಎಷ್ಟು ರಶ್ ಇತ್ತು. ನಾನು ಸ್ಟಾರ್ಟಿಂಗ್ ಹೋದಾಗ ಅಷ್ಟು ರಶ್ ಇರಲಿಲ್ಲ. ಹೋಗ್ತಾ 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 ಜನ ಹೆಂಗಾದರು ಅಂದರೆ ಟೋಟಲ್ 28,000 ಕಾಯಿಗಳನ್ನ ಅಲ್ಲಿ ಕಟ್ಟಿರೋದು. ಸೊ ಒಂದ್ಸಲ ಕಾಯಿ ಮಿಸ್ ಆಯಿತು ಅಂದರೆ ಅವರೇ ಪೂಜಾರಿನೇ ಬಂದು ಎಲ್ಲ ಹುಡುಕ್ತಾರೆ. ಇನ್ ಕೇಸ್ ಸಿಗಲಿಲ್ಲ ಅಂತಂದರೆ ಬೇರೆ ಕಾಯಿ ಸಂಕಲ್ಪ ಮಾಡಿ ಕೊಡ್ತಾರೆ. ಸೊ ಊಟ ಅಂತೂ ನೀವು ಎನಿ ಟೈಮ್ ಯಾವಾಗಾದರೂ ಮಾರ್ನಿಂಗ್ 5:30ಇಂದನೂ 6:37 ಈವ್ನಿಂಗ್ 6:37ವರೆಗೂ ಟೆಂಪಲ್ ಓಪನ್ ಇರುತ್ತೆ. ಅಲ್ಲಿವರೆಗೂ ನೀವು ಎಷ್ಟು ಗಂಟೆಗಾದರೂ ಹೋಗಲಿ, ಏನಾದರೂ ಮಾಡಿ ನಿಮಗೆ ಊಟ ಕಂಪಲ್ಸರಿ ಇದ್ದೇ ಇರುತ್ತೆ ಅಲ್ಲಿ.
ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರಲ್ಲ, ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಅದಾದ ನಂತರ ಅಲ್ಲಿಂದ ಬಂದು ಫ್ರಿಜ್ಜೆಲ್ಲ ಸ್ವಲ್ಪ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಮೆಸ್ಸಿ ಆಗಿಬಿಟ್ಟಿತ್ತು, ಯಾವತ್ತೂ ಹಂಗೆ ಇಟ್ಟಿರಲಿಲ್ಲ, ಅಷ್ಟು ಮೆಸ್ಸಿ ಆಗಿಬಿಟ್ಟಿತ್ತು. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೇಲ್ಗಡೆ ಫ್ರೀಜರು ಎಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಏನು ಮಾಡ್ತಿದ್ದೆ ಅಂತಂದರೆ ಒಂದು ಫ್ರಿಜ್ಜು ಕಾರ್ನರ್ ಕ್ಲೀನರ್ ಅಂತ ಬರ್ತಿತ್ತಲ್ವ, ಸೊ ಅದನ್ನು ತೊಗೊಂಡು ಸ್ಪ್ರೇ ಹೊಡೆದ್ಬಿಟ್ಟು ಒರೆಸ್ಬಿಡ್ತಾಯಿದ್ದೆ. ಅದು ಏನಾಗುತ್ತೆ, ದಯವಿಟ್ಟು ಯಾರು ಅದನ್ನು ತೊಗೊಂಡು ಅಮೆಝಾನಲ್ಲಿ ಇದ್ದಿದ್ದು ನಾನು ತೊಗೊಂಡಿದ್ದು, ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ತೊಗೊಳ್ಬೇಡಿ. ಯಾಕಂತಂದರೆ ಅದು ಏನಾಗುತ್ತೆ, ನಾವು ಸ್ಪ್ರೇ ಹೊಡೆದು ಗಲೀಜೋಗುತ್ತೆ ಮೂಲೆಯಲ್ಲಿ ಅಂದ್ಬಿಟ್ಟು ಸ್ಪ್ರೇ ಹೊಡೆದು ಕ್ಲೀನ್ ಮಾಡ್ಕೊಳ್ತೀವಿ. ಬಟ್ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಲಿಡ್ಸ್ ಇದೆಯಲ್ವ, ಅಲ್ಲಿ ನಾನು ಸಣ್ಣ ಪುಟ್ಟ ಕವರ್ ಇಡ್ತಿದ್ದೀನಲ್ವ ಲಿಡ್ಸು, ಆ ಲಿಡ್ಸ್ ಎಲ್ಲನೂ ಓಪನ್ನೇ ಆಗ್ತಾಯಿಲ್ಲ, ಎಲ್ಲ ಟುಕ್ ಹಿಡ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬೇಡಿ, ಕ್ಲಾತಲ್ಲೇ ಒರೆಸ್ಕೊಳ್ಳಿ, ನೀರಲ್ಲೇ ಒರೆಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಕೆಳಗಡೆ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಅಂತ ಧರ್ಟಿಯಾಗಿ ಕಾಣಿಸ್ತಾ ಇತ್ತು. ಸೊ ಫ್ರೈಡೇ ಏನೂ ಮಾಡೋಕ್ಕಾಗಲ್ಲ, ಮನೇಲೆಲ್ಲ ಪೂಜೆ ಮಾಡಿ ಹೋಗಿದ್ದೆ ಬೆಳಿಗ್ಗೆನೇ ರಾಯರು ಟೆಂಪಲ್ಗೆ ಹೋಗ್ಬೇಕಾದ್ರೆ. ಬಟ್ ಮಕ್ಕಳೆಲ್ಲ ಮಲಗಿದ್ರು, ಫ್ರೀ ಇದ್ದೆ ಅಂತ ಹೇಳ್ಬಿಟ್ಟು ಮಾಡಿಬಿಡೋಣ ಈ ಕೆಲಸನ ಅಂಥೇಳಿ ಮಾಡಿಕೊಂಡೆ. ಸೊ ಇನ್ನೊಂದು ಏನಂತಂದರೆ ರಾಯರದು ಆರಾಧನಾ ದಿನ ಇದೆ ನೆಕ್ಸ್ಟ್ ತಿಂಗಳು, ಅಂದರೆ ಆಗಸ್ಟ್ ನಿಮಗೆ 10ನೇ ತಾರೀಕು ಭಾನುವಾರ, 11ನೇ ತಾರೀಕು ಸೋಮವಾರ, 12ನೇ ತಾರೀಕು ಮಂಗಳವಾರ, ಈ 3 ದಿನವೂ ನಿಮಗೆ ಆರಾಧನೆ ಮಹೋತ್ಸವ ಇದೆ. ಓಕೆನಾ. ನೀವೇನಾದ್ರೂ ಅಲ್ಲಿ ಹೋಗಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಅಥವಾ ನಿಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸ್ತೀರಾ ಅಂತಂದ್ರೂ ಸಲ್ಲಿಸ್ಬೋದು. ಇಲ್ಲ ಫೋನ್ ನಂಬರ್ ಕೊಟ್ಟಿದ್ದಾರೆ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ನಿಮಗೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳಿ, ಯಾವ ಥರ ಪೂಜೆಗಳಿರುತ್ತೆ, ಯಾವ ಥರ ಸಂಕಲ್ಪ ಇರುತ್ತೆ, ಅವತ್ತಿನ ದಿನ ನಾವು ಏನೇನು ಸೇವೆ ಮಾಡ್ಬೋದು ಅಂತಂದ್ಬಿಟ್ಟು ಕೇಳಿದ್ರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇಲ್ಲಿ ವ್ಲಾಗ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಅವರೇನಾದರೂ ರಾಯರನ್ನ ತುಂಬ ಬಿಲೀವ್ ಮಾಡ್ತಾರೆ, ತುಂಬ ಅವರು ಡಿವೋಷ್ನಲ್ ಆಗಿದ್ದಾರೆ ರಾಯರ ಬಗ್ಗೆ ಅಂತಂದರೆ ದಯವಿಟ್ಟು ಈ ವ್ಲಾಗ್ನ ಶೇರ್ ಮಾಡಿ. ಹೊನ್ನವ ಮಂತ್ರಾಲಯ ಅಂದ್ಬಿಟ್ಟು 10, 11, 12 3 ದಿನವೂ ಆರಾಧನೆ ಇದೆ, ಹೋಮ ಇದೆ, 3 ಟೈಮು ಊಟ ಇರುತ್ತೆ. ತುಂಬ ಒಳ್ಳೆಯದಾಗುತ್ತೆ, ಯಾಕಂದರೆ 354ನೇ ಮಹೋತ್ಸವ ಇದು, ತುಂಬ ಚೆನ್ನಾಗಿ ನಡೆಯುತ್ತೆ. ದೆನ್ ಇದ್ರ ಬಂದುಬಿಟ್ಟು ನಿಮಗೆ 9, 8 ಶನಿವಾರ ಯಜುರ್ವೇದ ಹೋಮ ಸ್ಟಾರ್ಟ್ ಆಗುತ್ತೆ ಅವತ್ತು. ಅದಾದ ನಂತರ ಆರಾಧನಾ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು 10, 8, 2025 ಅಂದರೆ ಭಾನುವಾರ ಪೂರ್ವಾರಾಧನೆ, 11, 8 ಸೋಮವಾರ ಮಧ್ಯಾರಾಧನೆ, 12, 8 ಮಂಗಳವಾರ ಉತ್ತರಾಧನೆ. ಓಕೆನಾ. ಈ 3 ಆರಾಧನೆಯೂ ಇದೆ. ಯಾರು ಭಾಗವಹಿಸಬೇಕು ಅಂತಿದ್ದೀರೋ ಭಾಗವಹಿಸ್ಬೋದು. ನಾನು ಇದನ್ನು ಶೇರ್ ಮಾಡೋಕ್ಕೆ ಪ್ರೀವಿಯಸ್ ಇದು ಆರಾಧನೆ ಸ್ಟಾರ್ಟ್ ಆಗೋಕ್ಕೆ ಪ್ರೀವಿಯಸ್ 1 ವೀಕ್ ಬಿಫೋರ್ ಇನ್ನೊಂದ್ಸಲ ನಾನು ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇನ್ನೂ ಏನಾದರೂ ಮಾಹಿತಿ ಬೇಕು, ಅರ್ಚಕರು, ನರಸಿಂಹ ಅರ್ಚಕರು ನಂಬರ್ ಬೇಕು ನಿಮಗೆ ಅಂತ ಏನಾದ್ರು ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಂಗೆ ಕಾಮೆಂಟ್ ಮಾಡಿ, ನಾನು ಅವ್ರ ನಂಬರ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಅದಾದ ನಂತರ ತರಕಾರಿ ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿ, ಕಾಳುಗಳನ್ನೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿ, ಇವಾಗ ಏನು ನಾನು ಕಾಳುಗಳೆಲ್ಲ ತೊಗೊಂಡಿದ್ದೀನಲ್ವ, ಇದು ನಮಗೆ 1.5 ಮಂತ್ 2 ಮಂತ್ವರೆಗೂ ಬರುತ್ತೆ. ಸೊ ಈಗ ಹೆಸರು ಕಾಳು, ಕಡಲೆಕಾಳು, ಈ ಹುರುಳಿಕಾಳು ಇದರಲ್ಲೆಲ್ಲ ಪ್ರೋಟೀನು ಮತ್ತು ಫೈಬರ್ ರಿಚ್ ಇರೋದ್ರಿಂದ ನಾನು ಜಾಸ್ತಿ ಕಾಳನ್ನ ಯೂಸ್ ಮಾಡ್ತೀನಿ. ನಾನು ಮೊಸಪ್ಪು ಮಾಡಿದಾಗಲೂ ಕಾಳನ್ನ ಹೆಸರು ಕಾಳು, ಬೇಳೆ, ತೊಗರಿಕಾಳು, ಬೇಳೆ ಸಾರು ಮಾಡಿದಾಗೂ ಹೆಸರು ಕಾಳು, ತೊಗರಿಕಾಳು, ಹೆಸರು ಕಾಳು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾನು ಹೆಸರು ಕಾಳನ್ನ ಜಾಸ್ತಿ ಬಳಸ್ತೀನಿ. ಅದಾದ ನಂತರ ನನ್ನ ಮಗ ಆಗ್ತಾನೆ ಸ್ಕೂಲಿಂದ ಬಂದ, ಅವನಿಗೆ ರೊಟ್ಟಿಗೆ ಸ್ವಲ್ಪ ಹನಿ ಹಾಕ್ಕೊಟ್ಟೆ. ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಅವನು ಬಾಯಿಗಿಡೋಕ್ಕಿಂತ ಮುಂಚೆನೇ ಸೂಪರ್ ಅಂತ ಕಾಮೆಂಟ್ ಕೂಡ ಪಾಸ್ ಮಾಡಿಬಿಡ್ತಾನೆ ಅವನು. ಸೊ ಅವ್ನಿಗೆ ಅದನ್ನು ಮಾಡಿಕೊಟ್ಬಿಟ್ಟು ದೆನ್ ಮೊಸಪ್ಪಿಗೆ ನಾನು ರೆಡಿ ಮಾಡಿಕೊಂಡೆ. ಯೂಶ್ವಲಿ ನೀವೆಲ್ಲರೂ ಮೊಸಪ್ಪಿಗೆ ಯಾವ ಥರ ಮಾಡ್ತೀರೋ ಸೇಮ್ ಅದೇ ಥರ ನಾನು ಮಾಡ್ಕೊಳ್ಳೋದು. ನಾನು ಅದರಲ್ಲಿ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ. ಎಲ್ಲರೂ ಈ ಮನೇಲಿ ಯಾವ ಥರ ಮೊಸಪ್ಪು ಮಾಡ್ತಾರೋ ಅದೇ ಥರ ಮಾಡೋದು. ಸೊ ಇದ್ರ ಜೊತೆಗೆ ಇವತ್ತು ಕರ್ಡ್ ಬ್ರಿಂಜಲ್ ತವಾ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಮೊಸರು, ಕರಿ ಲೀವ್ಸ್ದು ನನ್ನ ವ್ಲಾಗ್ ನೋಡ್ತಿರೋ ಎಲ್ರಿಗೂ ಗೊತ್ತಿರುತ್ತೆ ನಾನು ಯಾಕೆ ಅಷ್ಟೊಂದು ಕರಿ ಲೀವ್ಸ್ನ ಯೂಸ್ ಮಾಡ್ತೀನಿ ಅಂತ. ಸೊ ಕರ್ಡ್, ಉಪ್ಪು ಮತ್ತು ಕರಿ ಲೀವ್ಸು ಎಲ್ಲ ಥರ ಮಸಾಲೆ ಪದಾರ್ಥ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಬ್ರಿಂಜಲ್ನ ಹಾಕಿ ಕೋಟಿಂಗ್ ಮಾಡಿ ಎತ್ತಿಡೋದು.
ಸೊ ಇದು ಬಂದ್ಬಿಟ್ಟು ಇವತ್ತು ನಾನು ಸಂಕಲ್ಪ ಮಾಡಿರೋದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ. ಸೊ ಹಾಗಾಗಿ ನಾನು ಚಟ್ನಿ ಇತ್ತು ಮನೆಯಲ್ಲಿ, ಬೆಳಿಗ್ಗೆ ರೊಟ್ಟಿ ಜೊತೆಲಿ ವಿತೌಟ್ ಬೆಳ್ಳುಳ್ಳಿ ಹಾಕ್ತೆ ಈರುಳ್ಳಿ ಹಾಕ್ತೆ ಚಟ್ನಿ ಮಾಡಿರೋ ಚಟ್ನಿ ಇತ್ತು. ಸೊ ಅದರಲ್ಲೇ ತಿನ್ನೋಣ ಅಂತೇಳಿ ಅದಕ್ಕೆ ಕಾಂಬಿನೇಷನಾಗಿ ತವಾ ಬ್ರಿಂಜಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಮೊಸರೆಲ್ಲ ಫುಲ್ಲು ಮೊಸೊಪ್ಪು ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ಸೇಮ್ ನೀವು ಆ್ಯಸ್ ಇಟ್ ಈಸ್ ಯಾವ ಥರ ಮಾಡ್ತೀರೋ ಅದೇ ಥರ. ಬಟ್ ಒಗ್ಗರಣೆನ ಮೊಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದ್ದು ಇಳಿಸಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ, ಸೊ ದಟ್ ಅಲ್ಲಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಪಾಪುಗೂ ಸರಿ ಮಾಡಿ ತಿನ್ನಿಸ್ಬಿಟ್ಟು ಅದಾದಮೇಲೆ ಏನು ಕೋಟಿಂಗಿಗೆ ಇಟ್ಟಿದ್ದೆ ಅಲ್ವಾ ಬ್ರಿಂಜಲ್ ತವಾ ಫ್ರೈ, ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಪ್ಯಾನಿಗೆ ಎಣ್ಣೆ ಸ್ಪ್ರೆಡ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನಾನು ಚಟ್ನಿ ಅನ್ನ ತುಪ್ಪ ಜೊತೆಲಿ ಬಿಸಿ ಬಿಸಿ ಅನ್ನ ಜೊತೆಲಿ ತಿಂದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ಕರ್ಡ್ ಬ್ರಿಂಜಲ್ ತವಾ ಫ್ರೈ ಇದು. ಒಬ್ಬೊಬ್ಬರು ಕರ್ಡ್ ಹಾಕಲ್ಲ, ಹಾಗೆ ಎಲ್ಲ ಥರ ಮಸಾಲ ಐಟಮ್ಸ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ದೆನ್ ಸ್ವಲ್ಪ ಆಯಿಲ್ ಹಾಕಿ ಮಾಡ್ಕೊಳ್ತಾರೆ, ನಿಂಬೆಹಣ್ಣು ಹಾಕಿ ಮಾಡ್ಕೊಳ್ತಾರೆ. ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಹೊಸದು ಅನಿಸ್ಬೋದು. ಬಟ್ ಕರ್ಡ್ ಯಾರು ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ, ಕರ್ಡ್ ಹಾಕಿ ನಾವು ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಆದಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಆಮೇಲೆ ಬೇಯಿಸ್ಕೊಳ್ತೀನಿ. ಅದಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ. ಅದಾದಮೇಲೆ ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಕಡಲೆಕಾಯಿ ಮತ್ತು ಕಡಲೆಬೇಳೆ ಹಾಕಿ ವಿತೌಟ್ ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕದೆ ಮಾಡಿರೋ ಚಟ್ನಿ, ಅದಾದಮೇಲೆ ತುಪ್ಪ ಹಾಕ್ಕೊಂಡು ಬ್ರಿಂಜಲ್ ತವಾ ಫ್ರೈ ಕರ್ಡ್ ಏನು ಮಾಡಿದ್ದೆ ಅದನ್ನು ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು, ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಸೊ ಹೊನ್ನವ ಮಂತ್ರಾಲಯದ ಬಗ್ಗೆ ಇನ್ನಷ್ಟು ಸಾಕಷ್ಟು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಪ್ಲೀಸ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಎಲ್ಲ ಮೆಸೇಜಸ್ಗೂ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದೆನ್ ನಾನೊಂದು ಮಿನಿ ವ್ಲಾಗ್ ಹಾಕ್ತಾಯಿದ್ದೀನಿ, ಅದು ಅಬೌಟ್ ರಾಯರು ಬಗ್ಗೆನೇ. ನಿಮಗೆ ಏಕಾದಶಿ ಯಾವ ಥರ ಮಾಡೋದು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದರೂ ಕಾಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.